ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಪ್ರೋಮೋ ಕೂಡ ಸ್ವಲ್ಪ ಇಲ್ಲಿ ಲೇಟ್ ಆಯಿತು, ಬಟ್ ಪ್ರೋಮೋ ಅಂತೂ ತುಂಬಾನೇ ಇಲ್ಲಿ ಚೆನ್ನಾಗಿದೆ, ಅದ್ಭುತವಾಗಿದೆ. ಬೆಳಿಗ್ಗೆ ಅಂತೂ ಒಂದು ಪ್ರೋಮೋ ಬಿಟ್ಟಿದ್ರು, ನಾನು ಅವಾಗೇ ಇಲ್ಲಿ ಹೇಳಿದ್ದೆ, ಮಧ್ಯಾಹ್ನ ಬಿಡೋ ಪ್ರೋಮೋ ಅಂತೂ ತುಂಬಾನೇ ಇಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂತ ಅಂದ್ಬಿಟ್ಟು, ಅದೇ ರೀತಿ ಇಲ್ಲಿ ಕ್ಯೂರಿಯಾಸಿಟಿ ಕೂಡ ಇಲ್ಲಿ ಹುಟ್ಟಿಸಿದೆ. ಫಸ್ಟ್ ಇಲ್ಲಿ ಪ್ರೋಮೋ ನೋಡ್ಬಿಡೋಣ. ಮೂರನೇ ಬಾರಿಯೂ ಸೋಲಿಸಿದ್ರೆ ನೀವು ಗೆಲ್ತೀರಿ, ತಂಡವನ್ನ ನಾವು ಸೋಲಿಸ್ತೀವಿ. ಸಿಕ್ಕಿದ್ರು ಡ್ರಾ ಮಾಡ್ಕೊಂಡು ಅಲ್ಲಿ ಸೊ ವೀಕ್ಷಕರೇ, ಸಖತ್ತಾಗಿದೆ ಪ್ರೋಮೋ ಅಂತೂ. ಇಲ್ಲಿ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಆಟದೊಳಗೆ ಮತ್ತೊಂದು ಆಟ, ಇಲ್ಲಿ ಎಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಫಸ್ಟ್ ಟೈಮ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ದು ಅಷ್ಟೇ, ನಮಗೆಲ್ಲ ಗೊತ್ತು ಅನ್ನೋರಿಗೆ ಇಲ್ಲಿ ಏನು ಗೊತ್ತಿರೋಲ್ಲ, ಓ ಭ್ರಮೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಇವಾಗ 3 ದಿವಸ ಏನು ನಡೆದಿದೋ ತುಂಬಾನೇ ಚೆನ್ನಾಗಿದೆ, ನಡ್ಕೊಂಡು ಹೋಗಿದೆ, ಬಹಳ ಅದ್ಭುತವಾಗಿ ಈ ಒಂದು ಸೀಸನ್ ಬರ್ತದೆ. ನಾವು ಏನು ಅನ್ಕೊಂತಿದೀವೋ ಅದ್ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಇಲ್ಲಿ ಅನ್ನಿಸ್ತಾ ಇದೆ. ಇವಾಗ ಈ ಒಂದು ಟಾಸ್ಕ್ ನೋಡಿದಾಗ, ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ನಾನು ರಿವ್ಯೂ ಕೂಡ ಮಾಡಾಕಿದ್ದೆ. ಇಲ್ಲಿ ನಿನ್ನೆ ಒಂದು ಗೇಮ್ ಕೊಡ್ತಾರೆ ಹಗ್ಗದ್ದು, ಅದರಲ್ಲಿ ಯಾರು ಗೆದ್ರು ಅಂತ ಅಂದ್ಬಿಟ್ಟು ತೋರಿಸಿಲ್ಲ. ಬಟ್ ಇವಾಗ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅದರಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳಿದ್ರು, ಆಲ್ರೆಡಿ ಜಂಟಿ ತಂಡಗಳು 2 ಗೇಮ್ನ ಇಲ್ಲಿ ಸೋತ್ಬಿಟ್ಟಿದ್ದೀರಾ, ಒಂಟಿ ತಂಡದವರು ಗೆದ್ದಿದ್ದಾರೆ. ಈ ಒಂದು ಗೇಮ್ನ ಚಂದ್ರಪ್ರಭಾ ಅವರು ಮತ್ತಿಲ್ಲಿ ಡಾಗ್ ಸತೀಶ್ ಅವರು ಇಬ್ರು ಕೂಡ ಸೋಲಿಸ್ಬೇಕು. ಒಂದ್ ವೇಳೆ ನೀವು ಸೋಲಿಸಿದ್ರೆ ಇಲ್ಲಿ ಒಂದು ಸೀಕ್ರೆಟ್ ಟ್ವಿಸ್ಟ್ ಅಂತ ಕೂಡ ಇಲ್ಲಿ ಹೇಳಿದ್ರು, ಫೈನಲಿಸ್ಟ್ ಕಂಟೆಂಟರ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವರಿಬ್ರು ಕೂಡ ಫೈನಲ್ಗೆ ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇವಾಗ ಇಲ್ಲಿ ಚಂದ್ರಪ್ರಭಾ ಅವರು ಮತ್ತಿಲ್ಲಿ ಡಾಗ್ ಸತೀಶ್ ಅವರು ಇಬ್ರು ಕೂಡ ಇಲ್ಲಿ ಮಾತು ಕೂಡ ಇಲ್ಲಿ ಆಡ್ಕೊಂತಾರೆ. ಇಲ್ಲಿ ಶಪಥ ಕೂಡ ಇಲ್ಲಿ ಇಬ್ರು ಕೂಡ ಇಲ್ಲಿ ಮಾಡಿದ್ರು, ತಂಡವನ್ನು ಸೋಲಿಸುತ್ತೇವೆ ಅಂತಂದ್ಬಿಟ್ಟು ಶಪಥ ಕೂಡ ಇಲ್ಲಿ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಆಗಿದಾರಾ ಇಲ್ವಾ ಅಂತಂದ್ಬಿಟ್ಟು ಇವತ್ತಾಗ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಇಬ್ರು ಮಾತುಕತೆ ಮಾಡ್ಕೊಂತಾರಲ್ಲ, ತುಂಬಾನೇ ಚೆನ್ನಾಗಿ ಇಲ್ಲಿ ಮಾತಾಡ್ಕೊಂತಾರೆ. ಇಲ್ಲಿ ಕನ್ಸೆಷನ್ ರೂಮ್ ಒಳಗಡೆ ಇಲ್ಲಿ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಡಾಗ್ ಸತೀಶ್ ಅವರು ಇಲ್ಲಿ ಚಂದ್ರಪ್ರಭಾ ಅವ್ರಿಗೆ ಹೇಳ್ತಾರೆ. ಚಂದ್ರಪ್ರಭಾ ಅವರು ಕೂಡ ಸರಿ ಓಕೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಈ ಒಂದು ಆಟನ ಟೋಟಲ್ ಆಗಿ ಇಲ್ಲಿ 2 ಗೇಮ್ ಆಡಿಸ್ಬಿಟ್ಟಿದ್ದಾರೆ. ನಮಗೆ ನಿನ್ನೆ 1 ಗೇಮ್ ಮಾತ್ರ ಇಲ್ಲಿ ತೋರಿಸಿದ್ರು, ಅದರಲ್ಲಿ ಯಾರು ಗೆದ್ದಿದ್ರು ಅಂತ ಗೊತ್ತಾಗಿರಲಿಲ್ಲ. ಇಲ್ಲಿ ಬಿಗ್ ಬಾಸ್ ಇವಾಗ ಹೇಳಿದ ಪ್ರಕಾರ ಇಲ್ಲಿ 2 ಗೇಮ್ ಆಡಿಸಿದ್ದಾರೆ, 2 ಕೂಡ ಇಲ್ಲಿ ಗೆದ್ದಿರೋದು ಒಂಟಿ ತಂಡದವರು. ಇನ್ನು ಜಂಟಿ ತಂಡದವರು 1 ಗೇಮ್ ಕೂಡ ಇಲ್ಲಿ ಗೆದ್ದಿಲ್ಲ. ಆದ್ರೆ ಈ ಒಂದು ಗೇಮ್ನ ನೀವು ಸೋಲಿಸ್ಬೇಕು ಅಂತಂದ್ಬಿಟ್ಟು ಈಗ ಹೇಳಿದ್ದಾರೆ. ಸೋಲಿಸಿದ್ರೆ ಅವರು ಫೈನಲಿಸ್ಟ್ ಕಂಟೆಂಡರ್ ಅಂತೂ ಆಗೇ ಆಗ್ತಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಆಟದೊಳಗೆ ಮತ್ತೊಂದು ಆಟನ ಇಲ್ಲಿ ಬಿಗ್ ಬಾಸ್ ಶುರು ಮಾಡಿದ್ದಾರೆ. ಇದೊಂದು ಸೀಕ್ರೆಟ್ ಟ್ವಿಸ್ಟ್ ಅಂತ ಹೇಳಿದ್ದಾರೆ. ಮತ್ತೆ ಈ ಟ್ವಿಸ್ಟ್ ಒಳಗೆ ಇನ್ನೊಂದು ಏನು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಒಂದು ವೇಳೆ ಇವರಿಬ್ಬರಿಗೆ ಇಲ್ಲಿ ಈ ರೀತಿಯಾದ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಅಥವಾ ಇಲ್ಲಿ ಒಂಟಿ ತಂಡದವರಿಗೆ ಬೇರೆ ಏನಾದರೂ ಇಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ಒಂಟಿ ತಂಡದವರು 2 ಇಲ್ಲಿ ಗೆದ್ದು ಬಿಟ್ಟಿದ್ದಾರೆ ಗೇಮ್ನ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ. ಅವ್ರಿಗೂ ಏನಾದರೂ ಇಲ್ಲಿ ಕೊಟ್ಟಿರ್ತಾರೆ ಟ್ವಿಸ್ಟು. ಇಲ್ಲಿ ಜಂಟಿ ತಂಡದವ್ರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂಟಿ ತಂಡದಲ್ಲಿ ಬೆಳಿಗ್ಗೆ ಇಲ್ಲಿ ಕನ್ಸೆನ್ಷನ್ ರೂಮ್ ಒಳಗಡೆ ಹೋಗಿದ್ದು ಮಲ್ಲಮ್ಮ ಅವ್ರಿಗೆ ಏನಾದರೂ ಸೀಕ್ರೆಟ್ ಆಗಿ ಟಾಸ್ಕ್ ಕೊಟ್ಟಿದಾರ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಇಲ್ಲಾಂದ್ರೆ ಏನೋ ವಿಶೇಷ ಅಧಿಕಾರ ಅಂತಾರಲ್ಲ, ಅದ್ಯಾವುದಾದ್ರೂ ಇಲ್ಲಿ ಕೊಟ್ಟಿದಾರ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಬಟ್ ಆದ್ರೆ ಇಲ್ಲಿ ಈ ಒಂದು ಗೇಮ್ ಅಂತೂ ಸಖತ್ತಾಗಿದೆ. ಇಲ್ಲಿ ನೀರೊಳಗಡೆ ಬಾಲ್ ಹಾಕಿದಾಗ ತಗೊಂಡ್ಬರ್ಬೇಕಂದ್ರೆ ತುಂಬಾ ಮುಳುಗಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆದ್ರೆ ಬಾಲ್ ಸಿಕ್ಕಿದ್ರು ಕೂಡ ತಗೊಳ್ಳೋದು ಬೇಡ, ಸ್ವಲ್ಪ ಲೇಟ್ ಮಾಡಿ ಇಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾರು ಏನಾದರೂ ಅನ್ಕೊಳ್ಳಿ, ಆದ್ರೆ ನಾವಿಲ್ಲಿ ಈ ಒಂದು ಗೇಮ್ನಲ್ಲಿ ಸೋಲೇಬೇಕು, ಈ ಒಂದು ತಂಡನ ಸೋಲಿಸಲೇಬೇಕು ಅಂದ್ರೆ ನಮ್ದು ಏನು ಜಂಟಿ ತಂಡ ಇದೆ ಆ ತಂಡನಲ್ಲಿ ಸೋಲಿಸಲೇಬೇಕು ಅಂತ ಅಂದ್ಬಿಟ್ಟು ಡಾಗ್ ಸತೀಶ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಓಕೆ ಅಂತಾರೆ. ಇಲ್ಲಿ ಕಾರಣನೇ ಬಿಗ್ ಬಾಸ್. ಏನಕ್ಕೆ ಅಂತಂದ್ರೆ ಸೀಕ್ರೆಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ, ಶಪಥ ಅಂತೂ ಮಾಡಿದ್ದಾರೆ. ಈ ಒಂದು ಗೇಮ್ನ ಯಾರು ಗೆದ್ರು ಅನ್ನೋದೇ ಇವತ್ತಿನ ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸೋದು. ಸೊ ವೀಕ್ಷಕರ, ಸದ್ಯ ಪ್ರೋಮೋ ಅಂತೂ ಇಲ್ಲಿ ಸಖತ್ತಾಗಿದೆ, ಅದ್ಭುತವಾಗಿದೆ. ಇನ್ನು ಒಂಟಿ ತಂಡಕ್ಕೆ ಯಾವ ರೀತಿಯಾದ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಜಂಟಿ ತಂಡಕ್ಕಂತೂ ಇಲ್ಲಿ ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಹೇಳಿದ್ದಾರೆ. ಬಟ್ ಒಂಟಿ ತಂಡಕ್ಕೆ ಏನೊಂದು ಟ್ವಿಸ್ಟ್ ಇದೆ ಅಂತ ನೋಡಬೇಕು. ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ನಮ್ಗೆ ಇಲ್ಲಿ ಮಲ್ಲಮ್ಮ ಅವ್ರನ್ನ ಒಳಗಡೆ ಕರೆದಿದ್ರು, ಆದ್ರೆ ಇಲ್ಲಿ ಏನು ಅವ್ರ ಜೊತೆ ಮಾತಾಡಿದ್ರು ಅಂತ ತೋರಿಸ್ಲಿಲ್ಲ. ಮಲ್ಲಮ್ಮ ಅವರೇ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಕ್ವಶನ್ ಕೇಳ್ತಾರೆ, ಆ ಒಂದು ಕ್ವಶನ್ ಏನು ಅಂತ ಮಾತ್ರನೇ ತೋರಿಸಿದ್ರು. ಆದ್ರೆ ಅಲ್ಲಿ ಒಳಗಡೆ ಕರೆದಿದ್ದು ಏನಕ್ಕೆ ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಿಜವಾಗ್ಲೂ ಕೂಡ ವಿಶೇಷವಾಗಿ ಯಾವ್ದಾರ ಒಂದು ಅಧಿಕಾರ, ಇಲ್ಲಾಂದ್ರೆ ಅವ್ರಿಗೂ ಕೂಡ ಸೀಕ್ರೆಟ್ ಆಗಿ ಒಂದು ಏನಾದರೂ ಒಂದು ಕೊಟ್ಟಿರ್ತಾರೆ, ಅಧಿಕಾರ ಕೊಟ್ಟಿದ್ದಾರೋ ಅಥವಾ ಇವ್ರ ಹತ್ರ ಏನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಯಾರಿಗೆ ಯಾವೊಂದು ಅಧಿಕಾರ ಸಿಕ್ಕಿದೆ, ಇವ್ರಿಗಂತೂ ಇಲ್ಲಿ ಸೀಕ್ರೆಟ್ ಆಗಿ ಒಂದು ಟ್ವಿಸ್ಟ್ ಅಂತೂ ಇಟ್ಬಿಟ್ಟಿದ್ದಾರೆ, ಫೈನಲಿಸ್ಟ್ ಕಂಟೆಂಡರ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ವೇಳೆ ಇಲ್ಲಿ ಚಂದ್ರಪ್ರಭಾ ಅವರು ಡಾಗ್ ಸತೀಶ್ ಅವರು ಇವಾಗ ಜಂಟಿ ತಂಡನ ಸೋಲಿಸಿದ್ರೆ ಇಲ್ಲಿ ಅವರು ಫೈನಲಿಸ್ಟ್ ಆಗೋದಂತೂ ಕನ್ಫರ್ಮ್ ಆಗಿದೆ. ಸೊ ವೀಕ್ಷಕರ, ಸದ್ಯ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.